ಇಲ್ಲಿ ಸೆಕೆಂಡ್ ವಯಸ್ಸಾದವಳು ಹೇಳ್ತಾನೆ ಬೇಬಿ ಇವಳಲ್ವಾ? ಆಯ್ತು ಬಿಡು, ಅದು ಯಾಕಂಗೆ ನೋಡ್ತೀಯಾ? ಆದ್ರೂ ನಾನು ಬೆಳ್ಳಗಿದ್ದೀನಿ, ನನಗೇನು ಮೇಕಪ್ ಏನು ಬೇಡ ಅನ್ಸುತ್ತಲ್ವಾ? ಜಾಸ್ತಿ ಮೇಕಪ್ ಇಲ್ಲ, ಟಚ್ ಅಪ್ ಅಲ್ಲ. ಟಚ್ ಅಪ್ ನಂತ ಏನು ಬೇಬಿ ವೈಟ್ ಕಾಣ್ತಿದ್ಯಾ? ಇರೋದೇ ವೈಟ್. ಮೇಕಪ್ ತೆಗೆದ್ರೆ ನಾನೇ ವೈಟ್ ಕಾಣೋದು. ನಾನೇ ವೈಟ್ ಇರೋದು. ಬೇಬಿ ನೋಡಿ ಹೆಂಗ್ ಕಾಣ್ತಾಳೆ ಸುಬ್ಬಿ. ಶಾಕ್ ಆಗ್ಬಾರ್ದು ನೀನು ಅಮ್ಮನ್ ನೋಡಿ. ಅಲ್ಲ ಅವ್ರ ಅಮ್ಮನೇ ಹಿಂಗೆ, ಇನ್ನು ಮುಂದೆ ನೀನ್ ಹೆಂಗೆ? ಥ್ಯಾಂಕ್ ಯು ಸೋ ಮಚ್. ಇವ್ರಿಬ್ರು ಕ್ಯೂಟ್ ಅಂಡ್ ಕರ್ಲಿ ಟೀಮ್. ನಾನು ಮತ್ತೆ ನನ್ನ ಬೇಬಿ, ನೀವು ನಿಮಗೆ ಗೊತ್ತಿರತ್ತೆ ನೋಡೋರ್ಗೆ. ಮೆನ್ ಅಂಡ್ ವುಮೆನ್ ಯಾರು ಹೇರ್ ಕಟ್ ಮಾಡಿಸಿದ್ರು 99 ರುಪೀಸ್. ಸೂಪರ್ ಇದು. ಇಲ್ಲೋಡಿ ಹೆಂಗಸ್ರದು ಸಾಮ್ರಾಜ್ಯ. ಯಬ್ಬಾ, ಇಲ್ಲಿ ಫುಲ್ ಕಂಪ್ಲೀಟ್ ವಯಸ್ಸಾದವ್ರು ಇವ್ರೊಬ್ರು ಇದ್ದಾರೆ ಇದರಲ್ಲಿ. ನಮ್ಮಮ್ಮ ಮಕ್ಕ ತೋರಿಸಿ, ನಮ್ಮಮ್ಮ, ನಮ್ಮ ಅಕ್ಕ. ಇಲ್ಲಿ ಸೆಕೆಂಡ್ ವಯಸ್ಸಾದವಳು ಹೇಳ್ತಾನೆ ಬೇಬಿ ಇವಳಲ್ವಾ? ಆಯ್ತು ಬಿಡು, ಅದು ಯಾಕಂಗೆ ನೋಡ್ತೀಯಾ? ನನ್ನ ತಂಗಿ ಶಮ್ಮಿ, ಇವಳೊಬ್ಳು ತಂಗಿ. ಇದೊಂದು ಪುಟ್ಟಿ, ಇದೊಂದು ಚೋಟಿ ಕಿಟ್ಟಿ. ಇವಳು ಆ್ಯಕ್ಚುಲಿ ಹಿಡಿಯೋಕ್ಕಾಗ್ತಿಲ್ಲ. ಇನ್ನೊಂದೇನು ಗೊತ್ತಾ, ನನ್ನ ಕ್ಯೂಟಿದೊಂದು ವಿಷಯ ಹೇಳ್ತೀನಿ. ಈ ಗಂಡು ಮಕ್ಳ ಹತ್ರ ಹೋಗಲ್ಲ. ಈ ಹೆಣ್ಮಕ್ಳು ಒಂದು ಸಂಘ ಇದ್ರೆ ಖುಷಿಯಾಗಿ ಕುಂದಾಡ್ಬಿಡ್ತಾಳೆ. ಕ್ಯೂಟಿ ಏನೇ ಯಾರೇ ಆಡೋದು ನೋಡಿ ಹಿಂಗೆ ಆಡ್ತಾಳೆ ಅಂದರೆ ಫ್ಯಾನ್ ಹಾಕ್ಬೇಕಂತೆ ತಳಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಪೂರ್ತಿ ಬಂದಿದ್ದಾರಂತ, ಫುಲ್ ಎಲ್ಲ ಒಟ್ಟಿದ್ದಾರೆ. ಸ್ವಿಚ್ ಅಲ್ಲಿದೆ, ಹೆಂಗೆ ಹೋಗಿ ಹಾಕೋಣ? ಅಯ್ಯಯ್ಯ, ಓಕೆ ಫ್ಯಾನ್ ಹಾಕಿದ್ದೀನಿ. ಈಗ ಹುಷಾರು, ಫ್ಯಾನು ಕೆಳಗೆ ಬಿದ್ದರೆ ಕಷ್ಟ. ಓಕೆ, ಈಗ ಫಸ್ಟು ವೆಲ್ಕಮ್ ಮಾಡಿಬಿಡ್ತೀನಿ. ಸೊ ಅಯ್ಯಯ್ಯ, ಈ ವ್ಲಾಗ್ ಯಾವುದಾಗಿರತ್ತೆ ಅಂತ ಅಂದರೆ, ನನ್ನ ಕ್ಯೂಟಿ ಬರ್ತ್ಡೇಗೆ ನನ್ನ ಬೇಬಿ, ನನ್ನ ಬೇಬಿ, ನನ್ನ ಕ್ಯೂಟಿ ಯಾವ ಥರ ರೆಡಿಯಾಗಿರ್ತೀವಿ, ಬಟ್ಟೆ ಒಂದು ಓಕೆನಾ. ಮೇಯ್ನ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದೆ ಬಟ್ಟೆ. ಸೊ ಬಟ್ಟೆ ಹಾಕೊಳ್ಳಿ, ಸೊ ಬಟ್ಟೆ ಹಾಕೊಂಡು ತೋರಿಸಿ ಯಾವ ಥರ ಕಾಣ್ತಿದೆ ಅಂತ ನೋಡಬೇಕು ಅಂತ ತುಂಬ ಜನ ಕಮೆಂಟ್ಸ್ ಅಥವಾ ಮೆಸೇಜ್ಗಳು ಹಾಕ್ತಾಯಿದ್ರಿ. ಸೊ ಹಾಗಾಗಿ ಈ ವ್ಲಾಗ್ ಬಂದು ನಾನು, ನನ್ನ ಬೇಬಿ, ನನ್ನ ಕ್ಯೂಟಿ ಬಟ್ಟೆ ಹಾಕೊಂಡು ಯಾವ ಥರ ಕಾಣ್ತಾ ಇದ್ದೀವಿ ಅಂತ ಒಂದು ತೋರಿಸ್ತೀವಿ. ಹಾಗೆ ಆ್ಯಕ್ಚುಲಿ ನಾನೇನು ಅಂಥದ್ದೇನು ಮೇಕಪ್ ಇಲ್ಲ, ನನ್ನ ಕ್ಯೂಟಿಗೂ ಮೇಕಪ್ ಅವಶ್ಯಕತೆಯೇ ಇಲ್ಲ. ಮೇಕಪ್ ಬೇಕಾಗಿರೋದು ನನ್ನ ಬೇಬಿಗಷ್ಟೇ. ಸೊ ನನ್ನ ಬೇಬಿ ಒಂದು ಮೇಕಪ್ಪು, ಸೊ ನಮ್ಮ ಹಾಸನದವ್ರ ಹತ್ರನೇ ಮೇಕಪ್ಪು ನಮ್ಮ ಹಾಸನದವ್ರಿಗೆ ಹೇಳಿರೋದು. ನನಗೆ ಸಿಕ್ಕಾಪಟ್ಟೆ ವರ್ಷದಿಂದ ಪರಿಚಯ. ಸೊ ಅವ್ರ ಹತ್ರ ಮೇಕಪ್ ಹೇಳಿದ್ದೀನಿ ನಾನು. ಸೊ ಅವರೊಂದು ಬಂದು ನನ್ನ ಬೇಬಿಗೆ ಮೇಕಪ್ ಮಾಡ್ತಾರೆ. ಸೊ ಈ ವ್ಲಾಗ್ ಬಂದು ನನ್ನ ಕ್ಯೂಟಿ ಬರ್ತ್ಡೇಗೆ ಮೇಕಪ್ ಆಗಿರೋದು, ಮತ್ತು ಮೇಯ್ನ್ ಬಂದು ಬಟ್ಟೆಗಳು ಹಾಕೊಂಡು ತೋರಿಸ್ತೀವಿ ಹೇಗೆ ಕಾಣುತ್ತೆ ಅಂತ. ಓಕೆನಾ, ರೆಡಿನಾ? ಓಕೆ, ವೆಲ್ಕಮ್ ಮಾಡ್ಬಿಡ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಟೈಮ್ ನೋಡಿ, ಬೆಳಗಿನ ಜಾವ 5:30 ಆಗ್ತಾ ಬಂತು. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಅಂದರೆ ಇವತ್ತು ಬರ್ತಡೆ. ಇಲ್ಲಿ ನೋಡಿ, ನಾನು ಪ್ರತಿದಿನ ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಮಿಸ್ ಮಾಡದೆ ಬೆಳಗ್ಗೆ ಒಂದು 4:30-4:45 ಎದ್ದೇಳ್ತೀನಿ. ಬ್ಲ್ಯಾಕ್ ಕಾಫಿ ಕುಡಿತೀನಿ. ಎಕ್ಸಸೈಸ್ ಇದ್ದರೆ ಎಕ್ಸಸೈಸು, ವಾಕಿಂಗ್ ಆ ಥರ ಮಾಡ್ತೀನಿ. ಮೇಯ್ನ್ ಬಂದು ಜಾಸ್ತಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಯಾವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲವಾಗಿಂದ ಎಡಿಟಿಂಗೇ ಮಾಡ್ತಾಯಿದ್ದೀನಿ ನಾನು. ಇವತ್ತಂತೂ ಕೇಳಬೇಕಾ, ಬರ್ತಡೇ ಪ್ರಿಪ್ರೇಷನ್ಸ್ ಸಖತ್ ಎಕ್ಸೈಟ್ ಆಗಿದ್ದೀನಿ. ಇವತ್ತೊಂದು ದಿನ ಚೆನ್ನಾಗಿ ಆಗಿಬಿಟ್ರೆ ಖುಷಿ. ಓಕೆನಾ, ಈಗ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಚೌಟ್ರಿ ಕಡೆ ಹೋಗ್ತೀನಿ. ಅಷ್ಟೊತ್ತಿಗೆ ನನ್ನ ಬೇಬಿ ಅಷ್ಟೊತ್ತಿಗೆಲ್ಲ ರೆಡಿಯಾಗಿರ್ತಾಳೆ. ಮೇಕಪ್ ಸ್ಟಾರ್ಟ್ ಆಗುತ್ತೆ. ಚೌಟ್ರಿಗೆ ಹೋಗಿ ಡೆಕೋರೇಷನ್ ಹೆಂಗೆ ಬಂದಿದೆ ಅಂತ ನಾನು ಫಸ್ಟ್ ನೋಡಬೇಕು. ಡೆಕೋರೇಷನ್ ಹೆಂಗೆ ಬಂದಿದೆ ಅಂತ ನೋಡೋಣ. ಚೆನ್ನಾಗಿ ಬಂದಿದ್ದರೆ, ಸಖತ್ತಾಗಿ ಏನಾದ್ರು ಬಂದಿದ್ದರೆ, ಚೆನ್ನಾಗಿ ಬಂದಿದ್ದರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋದಲ್ಲಿ ನಾನು ತೋರಿಸಲ್ಲ. ನನ್ನ ಬೇಬಿಗೆ ತೋರಿಸ್ತೀನಲ್ಲ, ಶಾಕ್ ಆಗ್ತಾಳಲ್ಲ, ಅಂದರೆ ನನ್ನ ಬೇಬಿಗೆ ಸರ್ಪ್ರೈಸ್ ಕೊಡ್ತೀನಲ್ಲ, ಆ ಬ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ ಡೆಕೋರೇಷನ್ನ. ಇನ್ನು ಯಾರು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ. ಸಖತ್ತಾಗಿ ಬಂದಿದೆ. ಎಲ್ಲ ಮಲ್ಕೊಂಡವ್ರೆ. ಡೆಕೋರೇಷನ್ ಸಖತ್ತಾಗಿ ಬಂದಿದೆ. ಅಲ್ಟಿಮೇಟಾಗಿ ಬಂದಿದೆ ಡೆಕೋರೇಷನ್ನು. ನಾನು ಯಾವುದೇ ಕಾರಣಕ್ಕೂ ಡೆಕೋರೇಷನ್ನ ಈ ಬ್ಲಾಗಲ್ಲಿ ತೋರಿಸಲ್ಲ. ನೀವು ಕಂಪ್ಲೀಟ್ ಡೆಕೋರೇಷನ್ ನೋಡಬೇಕು ಅಂದರೆ ಬರ್ತ್ಡೇ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ, ಆ ಬ್ಲಾಗಲ್ಲೇ ನೀವು ನೋಡಬೇಕು. ಓಕೆ, ಇವಾಗ ಜಸ್ಟ್ ಮನೆಗೆ ಬಂದೆ. ಮಧ್ಯರಾತ್ರಿ ಬೆಳಗಿನ ಜಾವ
ಇವಳು ರಾತ್ರಿನೇ ಬಂದಿದ್ಲು. ಅಲ್ಲಿ ನೋಡಿ ನಮ್ಮ ಅಕ್ಕ ಅವ್ರು ರಾತ್ರಿ ಬಂದಿದ್ರು. ಇವನು ಬೆಳಗಿನ ಎಷ್ಟು ಗಂಟೆಗೆ ಬಂದಿದ್ದ? 4 ಗಂಟೆ ಬಂದಿದ್ದು. ಹೆಸರು ವಿಕಾಸ್ ಅಂತ, ನಮ್ಮ ಅಪ್ಪನ ತಮ್ಮನ ಮಗ. ಆಮೇಲೆ ಇನ್ಯಾರು ಎಕ್ಸ್ಟ್ರಾ ಇನ್ಯಾರು ಬಂದು ಎಲ್ಲ ಮೇಲೆ ಸೇರ್ಕೊಂಡವ್ರು ಅನ್ಸತ್ತೆ. ಸೆಕೆಂಡ್ ಫ್ಲೋರ್. ಓಕೆ, ಇಲ್ಲಿ ಯಾರಿದ್ದಾರೆ? ಇಲ್ಲಿ ಯಾರೂ ಇಲ್ಲ. ಇನ್ನು ಮೇಲ್ಗಡೆ ಐ ಥಿಂಕ್ ಮೇಕಪ್ ಅವ್ರು ಆಲ್ರೆಡಿ ಬಂದಿದ್ದಾರೆ ಅನ್ಸುತ್ತೆ. ನನ್ನ ಬೇಬಿಗೆ ಮೇಕಪ್ ಮಾಡ್ತವ್ರು ಅನ್ಸುತ್ತೆ. ಇನ್ಯಾರು? ಇವರಿಬ್ರು ಗೊತ್ತಲ್ಲ, ನೆನ್ನೆನೇ ಬಂದಿದ್ರು. ಇವಳು ಹೊಸಬ್ಳು ಇವಾಗ ಬಂದಿರೋದು, ಅಂದರೆ ಬೆಳಗಿನ ಜಾವ. ನಮ್ಮ ಅಪ್ಪನ ತಂಗಿಯ ಮಗಳು. ನಮ್ಮ ಅಪ್ಪನ ತಂಗಿ ಇವರೇ. ಕರೆಕ್ಟ್ ಹೋಯ್ತಾ? ಐ ಥಿಂಕ್ ಮೇಕಪ್ ಇಲ್ಲ ಆಗ್ತಿದೆ. ಐ ಥಿಂಕ್ ಕರೆಂಟ್ ಹೋಯ್ತಾ? ಏನು ಬೇಬಿ? ಐ ಥಿಂಕ್ ಮೇಕಪ್ ಅವ್ರು ಬಂದಿದ್ದಾರೆ. ಆ ಕಿಟಕಿಯೆಲ್ಲ ಓಪನ್ ಮಾಡಾಗಾರೆ. ಓ, ಕರೆಂಟ್ ಪ್ರಾಬ್ಲಮ್. ಎಷ್ಟು ಗಂಟೆಗೆ ಬರುತ್ತೆ ನೋಡೋಣ ಕರೆಂಟು. ಟಾರ್ಚ್ ಹಿಡಿಬೇಕು ಇವಳಿಗೀಗ. ಓಕೆ, ನನ್ನ ಬೇಬಿಗೆ ಮೇಕಪ್ ಸ್ಟಾರ್ಟ್ ಆಗಿದೆ. ಕರೆಂಟ್ ಇಲ್ಲ ಆದ್ರೂ ಮಾಡೋಣ ಅಂತ. ಮತ್ತು ನನ್ನ ಬೇಬಿ ಫಸ್ಟ್ ಹೇಳಿದಾಳೆ ಏನು ಅಂತಂದರೆ ಲೈಟಾಗಿ ಮಾಡಿ, ಜಾಸ್ತಿ ಹೆವಿ ಬೇಡ ಅಂತ ಹೇಳಿದಾಳೆ. ಸೊ ಆ್ಯಕ್ಚುಲಿ ಬರ್ತಡೇ ಇರೋದು ಪಾಪದು, ಮೇಕಪ್ ಮಾಡಿಸ್ಕೊಂತಿರೋದು ಇವಳು. ಏನು ಬೇಬಿ, ಏನು ಅನ್ನಿಸ್ತಿದೆ ಹೇಳು? ಪಾಪಗೆ ಮಾಡೋಕ್ಕಲ್ಲ, ನಾನೇ ಮಾಡಿಸ್ತೀನಿ. ಅದೇ ಪಾಪುಗೆ ಮೇಕಪ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಸೊ ಮೇಕಪ್ ಬಂದು ಹತ್ರ ನನಗೆ ಯಾರು ಗೊತ್ತಾ, MG ರೋಡಲ್ಲಿ ಕ್ಯೂಟ್ ಆ್ಯಂಡ್ ಕರ್ಲಿ ಅಂತಿದೆ. ಅನಂತ್ ಅಂತ ಓನರ್ ಹೆಸರು, ಅನಂತ್ ಅಣ್ಣ ಅಂತ, ನಾನು ಅಣ್ಣ ಅಂತ ಕರೆಯೋದು. ಅವ್ರು ಹತ್ರ ಅಂದರೂ ನನಗೆ, ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಹೇರ್ ಕಟ್ಟು ಟ್ರಿಮ್ಮಿಗೆಲ್ಲ ನಾನು ಅಲ್ಲೇ ಹೋಗೋದು. ಕಂಪ್ಲೀಟ್ ಅವರು ಬ್ರೈಡಲ್, ಮದುವೆ, ಎಂಗೇಜ್ಮೆಂಟು, ನಾಮಕರಣ, ಬೀಗ್ರೂಟ ಮತ್ತು ಈ ಥರ ಎಲ್ಲ ಫಂಕ್ಷನ್ಸ್ಗಳಿಗೂ ಅವ್ರದ್ದು ಮೇಕಪ್ ಸರ್ವಿಸ್ ಇದೆ, ಬ್ರೈಡಲ್ ಸರ್ವಿಸ್ ಇದೆ. ಸೊ MG ರೋಡಲ್ಲಿ ಇರೋದು ಕ್ಯೂಟ್ ಆ್ಯಂಡ್ ಕರ್ಲಿ ಅಂತ. ಸೊ ನೀವೇನಾದ್ರು ಮೇಕಪ್ ಆ ಥರ ಮಾಡಿಸ್ಕೊಳ್ಳಂಗಿದ್ರೆ ಆ್ಯಕ್ಚುಲಿ ಅವ್ರ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ರೀಸನಬಲ್, ಮೇಯ್ನ್ ಅದೇ ಹೇಳೋದು, ರೀಸನಬಲ್. ನಮ್ಮ ಹಾಸನಲ್ಲಿ ರೀಸನಬಲ್ ಪ್ರೈಸಲ್ಲಿ ಅವ್ರು ಮಾಡಿಕೊಡ್ತಾರೆ, ಸಖತ್ತಾಗಿ ಮಾಡಿಕೊಡ್ತಾರೆ. ಹತ್ರ ಎಷ್ಟೋ ವರ್ಷದ ಪರಿಚಯ. ಮತ್ತು ಇನ್ನೊಂದು ಮೇಯ್ನ್ ಏನಂದರೆ, ನನ್ನ ಮದುವೆಗೆ ಮೇಕಪ್ಪು ಅವರೇ ಮಾಡಿದ್ದು. ಐ ಥಿಂಕ್ ಅವ್ರು ಇನ್ನೂ ಬಂದಿಲ್ಲ, ಇವರು ಬಂದು ಬಿಟ್ಟೋಗಿದ್ದಾರೆ. ಒಂದು 9 ಗಂಟೆ 9:30 ಲಾಸ್ಟಿಗೆ ನನಗೆ ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಬೇಬಿಗೆ ಅಷ್ಟೊತ್ತಿಗೆ ಮಾಡಿ ಮುಗಿಸ್ತಾರಂತೆ. ಹೇರ್ ಸ್ಟೈಲು ಮತ್ತು ಮೇಕಪ್ಪು ಮಾಡ್ತಾರೆ. ನೋಡೋಣ, ಕರೆಂಟ್ ಬಂದಮೇಲೆ ವೀಡಿಯೋ ಮಾಡ್ತೀನಿ ನಾನು. ಓಕೆ, ಬಾಯ್. ಅಕ್ಕ ಏನೋ ಹೇಳ್ತಾರೆ. ಏನಕ್ಕ? ಬರ್ತಡೇ ಇವಳ್ದು ಹಾಂ, ಮೇಕಪ್ ಮಾಡ್ತಿರೋದು ಅವಳು. ಅದೇ ಅವಳು ಮೇಕಪ್ ಮಾಡಂಗಿಲ್ಲ ಅಂತಲ್ಲ. ನೋಡಿ ಕರೆಂಟ್ ಬಂತು, ಖುಷಿ ಆಯಿತು. ನೋಡಿ, ನೀನು ಮಾಡ್ಕೊಂತಿದ್ದಾನೆ ಆಮೇಲೆ. ಹೌದು ಅಲ್ಲ, ಅವ್ರ ಅಮ್ಮನೇ ಹಿಂಗೆ, ಇನ್ನು ಮುಂದೆ ನೀನು ಹೆಂಗೆ ಹೇಳು ಬೇಗ. ತಾಳು ಸುಬ್ಬಿ. ಓಕೆ, ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಬೇಬಿ ಇವಾಗ ಹಿಂಗೆ ಕಾಣ್ತಿದ್ದಾಳಲ್ಲ, ನೋಡೋಣ ಆಮೇಲೆ ಹಿಂಗೆ ಕಾಣ್ತಾಳೆ ಅಂತ. ಮಳೆ ಬೇರೆ ಬರ್ತಾ ಇದೆ ನೋಡಿ. ಐ ಥಿಂಕ್ ಕಾಣಿಸುತ್ತಾ ನಿಮಗೆ? ಇಲ್ಲಿ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಮಳೆ ಬರ್ತಿರೋದು. ನೋಡಿ ಇಲ್ಲೇನ ಕಾಣುತ್ತಾ ನೋಡೋಣ, ಅಥವಾ ಸೌಂಡ್ ಕೇಳಿಸ್ಕೊಳ್ಳಿ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ವ ಏನೋ. ಒಟ್ನಲ್ಲಿ ನನಗಂತೂ ಕಾಣಿಸ್ತಾ ಇಲ್ಲ ಇಲ್ಲಿ ಮಳೆ ಬೀಳ್ತಾರ ಹತ್ರ. ಸೊ ಮಳೆ ನಿಂತು ಹೋದ ಮೇಲೆ ಎಲ್ಲರೂ ಬರ್ತಾರೆ ಚೌಟ್ರಿಗೆ. ಸೊ ಇನ್ನು ಟೈಮ್ ಬಂದು ಈಗ 8:15, 9:15, 10:15 ಅಷ್ಟೊತ್ತಿಗೆ ಚೌಟ್ರಿಗೆ ಹೋಗೋ ಪ್ಲ್ಯಾನಿಂಗ್ ಇರೋದು. ಸೊ ಅಷ್ಟೊತ್ತಿಗೆ ನನ್ನ ಬೇಬಿದು ಮೇಕಪ್ ಎಲ್ಲ ಮುಗಿಯತ್ತೆ. ನೋಡೋಣ ಹೆಂಗೆ ಕಾಣ್ತಾಳೆ ಅಂತ ಅಲ್ವಾ ಕ್ಯೂಟಿ? ನೋಡೋಣ ಬಾ, ಅಮ್ಮ ಏನು ಮಾಡ್ತೈತೆ, ಮೇಕಪ್ ಆಯ್ತಾ ಅಮ್ಮಂದು ಅಂತ ನೋಡೋಣ. ಶಾಕ್ ಆಗಬಾರ್ದು ನೀನು ಅಮ್ಮನ ನೋಡಿ, ಆಯಿತಾ? ಅಮ್ಮನ ನೋಡಿ ಶಾಕ್ ಆಗಬಾರ್ದು. ಬಾ ಅಮ್ಮನ ನೋಡೋಣ ಬಾ ಏನು ಮಾಡ್ತೈತೆ ಅಂತ. ಅಮ್ಮನು ಅಮ್ಮ ಏನು ಮಾಡ್ತೈತೆ ನೋಡು, ಶಾಕ್ ಆಗಬಾರ್ದು ನೀನು ಅಮ್ಮನ ನೋಡಿ. ನೋಡು ಕೀಟಿ ಅಮ್ಮ ನೋಡು, ಆಗ್ತಾ ಇದೆ ಮೇಕಪ್ಪು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕಲ್ಲಮ್ಮ, ನೀ ಹೆಂಗೆ ರೆಡಿ ಆದೆ ಅಂತ. ಕಿಟಿ ಹೆಂಗೆ ಕಾಣ್ತಿದ್ದೆ ಅಮ್ಮ? ಹೆದರ್ಕೋಬಾರ್ದು ನೀನಾಯ್ತಾ? ನೋಡಿ ಮೇಕಪ್ ಆಗ್ತಾ ಇದೆ.
ಹೆಂಗೆ ಅನ್ನಿಸ್ತಿದೆ? ನಂಗೆ ಗೊತ್ತಾಗ್ತಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ದಾರೆ ಡೈಲಾಗ್ ಅಷ್ಟೇ ನನಗೆ. ಲಿಪ್ಸ್ಟಿಕ್ ಹಾಕಿದ್ಮೇಲೆ ಫುಲ್ ಮೇಕಪ್ ಲುಕ್ ಹೆಂಗೆ ಅಂತ ಗೊತ್ತಾಗುತ್ತೆ. ನಾನು ಮಾತಾಡೋದು ಕೇಳಿಸುತ್ತಾ ಇದರಲ್ಲಿ? ಯಾರಿದು? ನಿನ್ನ ಬರ್ತಡೇನಾ ಇವತ್ತು? ಸರಿ, ಯಾರು ಬರ್ತಡೇ ಇವತ್ತು? ಯಾರು ಬರ್ತಡೇ ಇವತ್ತು? ನೋಡಿ ಈ ಕಡೆ ಸೋಲಾರ್ ಬೇಕಾ, ಸೋಲಾರ್ ಬಿಡ್ಕ ಇವಳೆ. ಓಕೆ, ನನ್ನ ಬೇಬಿ ಆಲ್ಮೋಸ್ಟ್ ರೆಡಿ. ಮೇಕಪ್ ಇಷ್ಟೇ ಅಲ್ವಾ? ಸಾಕಲ್ವಾ? ಓಕೆ, ಮೇಕಪ್ ಕರೆಕ್ಟ್ ಆಯ್ತು, ಪರ್ಫೆಕ್ಟ್. ಇನ್ನು ಕಂಡ್ಬಿಟ್ಟ. ಓಕೆ, ಇನ್ನು ಹೇರ್ ಸ್ಟೈಲ್ ಅಂದಾದರೆ ನೋಡಿ ಹೆಂಗೆ ಸ್ಪ್ರೇ ಹೊಡಿತಾರೆ. ಬೇಬಿ ಚೆನ್ನಾಗಿ ಬಂದಿದೆ, ಹೆವಿನೂ ಅನ್ನಿಸ್ತಿಲ್ಲ, ಪರ್ಫೆಕ್ಟಾಗಿದೆ, ಚೆನ್ನಾಗೂ ಕಾಣ್ತದೆ. ನೋಡು, ಇವಾಗ ನೋಡ್ಬೋದು ನಿನ್ನ ಕ್ಯಾಮ್ರಾದಲ್ಲಿ. ಓಕೆ, ಇನ್ನು ಹೇರ್ ಸ್ಟೈಲ್ ಒಂದಾದರೆ ಆಯಿತು. ಓಕೆ, ಇವಾಗ ಹೇರ್ ಇದಾಗ್ತಿದೆ, ಇದಾದ ತಕ್ಷಣವೇ ನೋಡೋಣ ಹೆಂಗೆ ಕಾಣ್ತಾಳೆ ಅಂತ. ಇದೊಂದಾದರೆ ಮುಗಿದೋಯ್ತಲ್ಲ ಬೇಬಿ, ಮೇಕಪ್ ಪರ್ಫೆಕ್ಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಇನ್ನು ಹೇರ್ ಸ್ಟೈಲಿಶ್ ಒಂದು ಆಗಿಬಿಟ್ರೆ ಸಖತ್ ಔಟ್ಪುಟ್. ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ನನ್ನ ಬೇಬಿ ಇದೆ ಹೇರ್ ಸ್ಟೈಲ್ ಇಲ್ಲಿಂದ ಬ್ಯಾಕ್ ಸೈಡ್. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ನೆಕ್ಸ್ಟ್. ಇವಾಗ ನಂದು ಸ್ವಲ್ಪ ಜಸ್ಟ್ ಟಚಪ್ ಅಷ್ಟೇ, ನನ್ನ ಮೇಕಪ್ ಏನಿಲ್ಲ. ನನಗೆ ಅವರೇ ಬರ್ತಾರೆ, ಅಣ್ಣನೇ ಬರ್ತಾರೆ, ಅನಂತ ಅಣ್ಣ, ಅವ್ರು ಬಂದು ಮಾಡ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆ, ನನ್ನ ಬೇಬಿ ರೆಡಿ. ನೋಡಿ ಎಷ್ಟು ಆ್ಯಕ್ಚುಲಿ ಕರೆಕ್ಟಾಗಿ ಡೀಸೆಂಟಾಗಿ ಬಂದಿದೆ ಬೇಬಿ. ಹೆವಿ ಅನ್ಸಲ್ಲ, ಕರೆಕ್ಟಾಗಿ ಬಂದಿದೆ. ಉಲ್ಟಾ ತಿರ್ಗೋ ಹೇರ್ ಸ್ಟೈಲ್ಸ್ ತೋರಿಸಿ. ಆ್ಯಕ್ಚುಲಿ ಇದು ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಟರ್ನ್ ಆಗಿ ನಿಂಗೆ ಹೆಂಗೆ ಅನ್ನಿಸ್ತು? ಖುಷಿ ಆಯ್ತು. ಕರೆಕ್ಟ್ ಮಿರರಲ್ಲಿ ನೋಡ್ಕೊಂಡೆಲ್ಲ ಹೆಂಗೆ ಅನ್ನಿಸ್ತು? ಖುಷಿ ಆಯ್ತು. ನಾನು ಹೆಂಗೆ ಅನ್ಕೊಂಡಿದ್ದೆ ಹಂಗೆ ಬಂದಿದೆ, ಚೆನ್ನಾಗಿದೆ. ಅದಾ ಕರೆಕ್ಟಾಗಿ ನಿಂಗೆ ಕಡಿಮೆ ಸಾಕೊಂಡಿದೆ, ಹೆವಿ ಬೇಡ ಅಂದಿದೆ. ಹೇರ್ ಸ್ಟೈಲ್ ಅದು ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆಯಾ? ಖುಷಿ ಆಯ್ತಾ? ಬಿಡು, ನಿಂಗೆ ಖುಷಿ ಆದರೆ ನಾನು ಸ್ವಲ್ಪ ಆರಾಮಾಗಿರ್ಬೋದು. ಓಕೆ, ಇವರು ಮೇಕಪ್ ಮಾಡಿದ್ದು, ಅವರು ಹೇರ್ ಸ್ಟೈಲಿಶ್ ಮಾಡಿದ್ದು. ಮೇಡಮ್, ನಿಮ್ಮ ಹೆಸರು ನೇಮ್? ಪ್ರೀತಿಕಾ. ರಫೀನಾ. ಥ್ಯಾಂಕ್ ಯು ಸೋ ಮಚ್. ಇವರಿಬ್ಬರೂ ಕ್ಯೂಟ್ ಆ್ಯಂಡ್ ಕರ್ಲಿ ಟೀಮ್, ನಮ್ಮ ಅನಂತ ಅಣ್ಣನ ಕಡೆಯಿಂದ ಬಂದಿರೋದು. ಸೊ ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ, ಈಗ ರೆಡಿ ಆಗ್ತೀನಿ. ಅನಂತ ಅಣ್ಣ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಹೇಳಿದೆ, ಅಣ್ಣ ನನಗೆ ನೀವೇ ಮಾಡಿಬಿಡಿ ಅಣ್ಣ, ನಂಗೆ ನೀವೇ ಸೆಟ್ ಆಗ್ತೀರಾ ಅಂತಂದಿದ್ದೀನಿ. ಸೊ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಅವ್ರು ಈಗ ಅಷ್ಟೊತ್ತಿಗೆ ಅವ್ರು ಬರೋದಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊ ಬಂದುಬಿಡ್ತೀನಿ. ಓಕೆನಾ? ಇವಾಗ ಜಸ್ಟ್ ಸ್ನಾನ ಮಾಡ್ಕೊ ಬಂದೆ. ಈಗ ನೋಡಿ ಕೂದಲು ಹೆಂಗೆ ಕೆದ್ದು ತಲೆ ಹಿಂಗೆ ಒರೆಸ್ಕೊಂಡಿರ್ತೀನಿ. ನಾನು ಸ್ನಾನ ಮಾಡ್ಕೊ ಬಂದೆ. ಈಗ ಐ ಥಿಂಕ್ ಅನಂತಣ್ಣ ಅಂತ ಹೇಳ್ತಿದ್ದಲ್ಲ, ಇನ್ನೇನು ಹತ್ತಿರದಲ್ಲೇ ಇದ್ದಾರೆ. ಅವ್ರು ಬಂದ ತಕ್ಷಣವೇ ನಂದು ಟಚಪ್, ಮೇಕಪ್ ಅಲ್ಲ ಟಚಪ್ ಅಷ್ಟೇ ನಂದು. ಓಕೆ, ನಾನು ಈಗ ಮೇಕಪ್ಪಿಗೆ ರೆಡಿ. ನಾನು ವೀಡಿಯೋ ಸ್ಟಾರ್ಟಿಂಗಿಂದನೂ ಹೇಳ್ತಿದ್ದೆ ಅನಂತಣ್ಣ ಅಂತ. ಇಲ್ಲೇ ಇದ್ದಾರೆ ಅಣ್ಣ, ಬನ್ನಿ. ಅನಂತ ಅಂತ ನಾ ಅಣ್ಣ ಅಂತ ಅನಂತಣ್ಣ ಅಂತ ಕರೆಯೋದು, ಕ್ಯೂಟ್ ಆ್ಯಂಡ್ ಕರ್ಲಿ. ಅಣ್ಣ ನಿಮ್ಮದು ಎಲ್ಲೆಲ್ಲಿ ಹೇಳಿ ಇರೋದು? ಹಾಸನಲ್ಲಿ 3 ಇದೆ. ಹಾಸನದಲ್ಲಿ 3 ಇರೋದು. ಎಲ್ಲೆಲ್ಲಿ? ಒಂದು MG ರೋಡ್ ನನಗೆ ಗೊತ್ತು, ಇನ್ನೊಂದು ಅಲ್ಲಿ ಆ ಏರಿಯಾ ಹೆಸರು ನಂಗೆ ನೆನಪಿಲ್ಲ. ಕುಂಪುನಗರ್ ಸೆಕೆಂಡ್ ಸ್ಟೇಜಲ್ಲಿ ಒಂದಿದೆ, ಇನ್ನೊಂದು ವಿಜಯನಗರಲ್ಲಿ ಒಂದಿದೆ. ಓಕೆ, ಹಾಸನ್ ಬಿಟ್ಟರೆ ನೆಕ್ಸ್ಟ್? ಹಾಸನ್ ಬಿಟ್ಟರೆ ಸಕಲೇಶ್ಪುರದಲ್ಲಿ ಒಂದಿದೆ. ಓಕೆ, ಮತ್ತೆ ಚನ್ನರಾಯಪಟ್ಟಣ, ಹಾಂ, ಅದಾದ್ಮೇಲೆ KR ಪೇಟೆಯಲ್ಲಿ ಒಂದಿದೆ, ಮತ್ತೆ KR ನಗರಲ್ಲಿ ಒಂದಿದೆ. ಎಲ್ಲ ಕಡೆನೂ ಒಂದೇ ಹೆಸರು, ಕ್ಯೂಟ್ ಆ್ಯಂಡ್ ಕರ್ಲಿ. ಎಲ್ಲ ಒಂದೇ. ಹಾಗೆ ಇವ್ರದ್ದು ಕೋರ್ಸಸ್ ಈಗ ರೀಸೆಂಟಾಗಿ ಮಾಡಿರೋದು ಅಕಾಡೆಮಿ ಓಪನ್ ಮಾಡಿದ್ದಾರೆ, ಕ್ಯೂಟ್ ಆ್ಯಂಡ್ ಕರ್ಲಿ ಇದು. ಸೊ ಯಾರು ಮೇಕಪ್ ಕೋರ್ಸ್ ಈ ಥರ ಜಾಯ್ನ್ ಆಗಬೇಕು, ಮಾಡಬೇಕು, ಅದರ ಇಂಟ್ರೆಸ್ಟ್ ಇದ್ರಲ್ಲಿ ಫೋನ್ ನಂಬರ್ ಅಂತೂ ಸ್ಟಾರ್ಟಿಂಗಿಂದನೂ ಬರ್ತಾನೆ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಸಖತ್ತಾಗಿ ಹೇಳ್ಕೊಡ್ತಾರೆ. ಅಣ್ಣ, ಹತ್ರ ನೀವು ನೋಡ್ದಂಗೆ ನನ್ನ ಎಷ್ಟು ವರ್ಷದಿಂದ ಪರಿಚಯ? 13 ವರ್ಷ ಆಯ್ತು ಅಲ್ಲ? ಇದು 13, ಇದು 14ನೇದು. ಇಲ್ಲಿ ಅಲ್ಲಿ ಓಪನ್ ಆಗಿ 14 ವರ್ಷ ಆಯ್ತು. MG ರೋಡಲ್ಲಿ ಓಪನ್ ಆಗಿ. ನಾನು ಅವಾಗಿಂದ ಚಿಕ್ಕ ಹುಡುಗದಿಂದನೂ ಹೋಯ್ತಾನೇ ಇದ್ದೆ ಅಲ್ಲಿ. ನಾನು ಕಟ್ಟಿಂಗು, ಟ್ರಿಮ್ ಅಲ್ಲೇ ಮಾಡಿಸ್ಕೊಂಡು, ಫೇಶಿಯಲ್ ಆಗಿರೋದು ಎಲ್ಲ ಅಲ್ಲೇ ಮಾಡಿಸ್ಕೊತಿದ್ದು. ಸೊ ಮೇಯ್ನ್ ಅಂದರೆ ನನ್ನ ಮದುವೆಗೆ ಇವರೇ ಮೇಕಪ್ ಮಾಡಿದ್ದು. ಸೊ ನನ್ನ ಮದುವೆಗೆ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ದು. ಈಗ ನನ್ನ ಕ್ಯೂಟಿ ಬರ್ತ್ಡೇಗೂ ಇವ್ರ ಹತ್ರನೇ ನೀವೇ ಬಂದು ಮಾಡಿ ಅಂದರೆ, ಇವ್ರ ಕಡೆ ಇದರ ಸ್ಟಾಫ್ಸ್ಗಳಿದ್ರು, ಅಣ್ಣ ನೀವೇ ಬನ್ನಿ ಅಂತ ನಾನು ಹಠ ಮಾಡಿ ಕರೆಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಂದಿದ್ದಕ್ಕೆ. ಈಗ ಶುರು ಹಚ್ಕೊಳ್ಳೋಣ. ಓಕೆ, ಕೂತಿದ್ದೀನಿ ಈಗ. ಆದರೂ ನಾನು ಬೆಳ್ಳಗಿದ್ದೀನಿ, ನನಗೇನು ಮೇಕಪ್ ಏನು ಬೇಡ ಅನ್ಸುತ್ತಲ್ವಾ? ಆದರೂ ಒಂದು ಸ್ವಲ್ಪ ಟಚ್ ಬೇಕು, ಇಲ್ಲಾಂದರೆ ನನ್ನ ಬೇಬಿ ಹೈಲೈಟಾಗಿ ಕಾಣ್ಬಿಡ್ತಾಳೆ, ಮೆರೆದು ಬಿಡ್ತಾಳೆ ಅವಳು. ಇಲ್ಲಾಂದರೆ ಮೊದಲೇ ಮೆರಿತಾ ಇರ್ತಾಳೆ.
ಒಂದು ದಿನ ಮೆರೆದು ಬಿಡ್ತಾಳೆ. ಮೇಯ್ನಾಗಿ ಈ ಥರ ಪ್ರೋಗ್ರಾಮ್ಸ್, ಈ ಥರ ಶೂಟ್ಸಲ್ಲಿ ಅಷ್ಟೇ ನಾನು ಮತ್ತು ನನ್ನ ಬೇಬಿ, ನಿಮಗೆ ಗೊತ್ತಿರತ್ತೆ ನೋಡೋರಿಗೆ, ನಾನು ನನ್ನ ಬೇಬಿ ಮೇಯ್ನಾಗಿ ಈ ಥರ ಶೂಟ್ಸು ಪ್ರೋಗ್ರಾಮ್ಸ್ಗಳಲ್ಲಿ ಅಷ್ಟೇ ಈ ಥರ ಮೇಕಪ್ಸು ಶೂಟ್ಸ್ ಎಲ್ಲ ಮೇಕಪ್ಗಳು ಟಚಪ್ ಅಂತ ಮಾಡ್ಕೊಳ್ಳೋದು. ನಾವು ಹಾಸನದಲ್ಲಿ ಇದ್ದರೆ ಆಲ್ಮೋಸ್ಟ್ ಇವ್ರಿಗೇ ನಾವು ಹೇಳೋದು. ಯಾಕೆಂದರೆ ಇವರಿಗೆ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಹೇಳಿದ್ರೆ ಸಾಕು, ಈ ಥರ ಬೇಕು, ಹಿಂಗೆ ಈ ಥರ ಲೈಟ್ ಈ ಥರ ಇದು ಕಾಣಿಸಿದ್ರೆ ಸಾಕು, ಹಿಂಗೆ ಕಾಣಿಸಿದ್ರೆ ಸಾಕು, ಒಂದು ಸಲ ಹೇಳಿದ್ರೆ ಸಾಕು, ಮುಗಿದೋಯ್ತು. ಪರ್ಫೆಕ್ಟಾಗಿ ಸಖತ್ತಾಗಿ ಮಾಡಿಕೊಡ್ತಾರೆ. ಈಗ ನೋಡ್ತಾರೆ, ರೆಡಿಯಾಗಿ ಬರ್ತೀನಿ, ಓಕೆನಾ? ರೆಡಿ 1 2 3 ಟನ್. ಇನ್ನೂ ಆಗಿಲ್ಲ, ಆಗ್ತದೆ. ಸಡನ್ನಾಗಿ ನನ್ನ ತಲೆಗೆ ಒಂದು ಬಂತು, ಅದಕ್ಕೆ ವಿಡಿಯೋ ಆನ್ ಮಾಡ್ಕೊಂಡೆ. ಅಣ್ಣ ಈಗ ನಿಮ್ಮದು ಯಾವ್ಯಾವ ಸರ್ವಿಸಸ್ ಮಾಡ್ತೀರಣ್ಣ? ಬ್ರೈಡಲ್ ಅದೇ ಈ ಥರ ಮದುವೆದು ಎಲ್ಲ ಫಂಕ್ಷನ್ಸ್ಗಳಿದೆ, ಎಲ್ಲ ಥರ ಮೇಕಪ್ಸು. ಈಗ ಯಾರು ಒಂದು ಹೇರ್ ಸ್ಟೈಲ್ ಈ ಥರನೇ ಬೇಕು ಅಂದರೆ ಅದು ಮಾಡ್ಕೊಡ್ತೀರಾ? ಓಕೆ. ಸರ್ವಿಸು ಹಾಸನದಲ್ಲಿ ಮಾತ್ರನಾ? ಎಲ್ಲ ಆಲ್ ಓವರ್ ಕರ್ನಾಟಕ? ಕೇಳಿಸ್ತಲ್ಲ, ಆಲ್ ಓವರ್ ಕರ್ನಾಟಕ ಇದೆ, ರೀಸನಬಲ್ ಪ್ರೈಸಲ್ಲಿ. ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀನಲ್ಲ, ಫೋನ್ ಮಾಡಿದ್ಮೇಲೆ ನನ್ನ ಹೆಸರು ಹೇಳಿ, ಸಾಮ್ರಾಟ್ ಶೆಟ್ಟಿ ಅಂತ. ಇನ್ನೂ ಸ್ವಲ್ಪ ಅಣ್ಣ ಡಿಸ್ಕೌಂಟ್ ಕೊಡಿ, ಓಕೆನಾ? ಡಿಸ್ಕೌಂಟ್ ಕೊಡ್ತಾರೆ. ಆನಿದೆ. ಎಸ್, ಸಖತ್ತಾಗಿ ಕಾಣ್ತಿದೆ. ಓಕೆ, 5 ನಿಮಿಷ. ಓಕೆ ನೋಡಿ, ಇದರದ್ದೆಲ್ಲ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಟನ್. ಹಾಂ, ಪರ್ಫೆಕ್ಟ್, ಸಖತ್. ಅದಕ್ಕೆ ನಿಮ್ಮನ್ನು ಕರ್ಸೋದು ನಾನು. ಚೆನ್ನಾಗಿ ಬಂತು ನೋಡಿ, ಚೆನ್ನಾಗಿ ಬಂತು. ಥ್ಯಾಂಕ್ ಯು ಅಣ್ಣ ಬಂದಿದ್ದಕ್ಕೆ. ನೋಡಿ, ನಾನು ಹೇಳಿದ್ನಲ್ಲ, ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಸೂಪರಾಗಿ ಮಾಡಿಕೊಡ್ತಾರೆ. ಸೊ ಈಗ ನಾನು ನನ್ನ ಬೇಬಿ ಇಬ್ಬರು ಒಟ್ಟಿಗೆ ನಿಂತ್ಕೊಂತೀವಿ. ಮೇಕಪ್ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ, ಬೇಗ ಕಮೆಂಟ್ ಹಾಕಿ, ಓಕೆನಾ? ಏನು ಕರೀತಾವ್ರಾ? ಬಂದೆ, ಒಂದೇ ನಿಮಿಷ ಬಂದೆ. ಅಣ್ಣ ಸಖತ್ತಾಗಿ ಆಯಿತು. ನನ್ನ ಬೇಬಿನೂ ಸಖತ್ತಾಗಿ ಕಾಣ್ತಾಳೆ, ನಾನು ಸಖತ್ತಾಗಿ ಕಾಣ್ತಾಯಿದ್ದೆ. ನಿಮ್ಮ ಸ್ಟಾಫ್ಸು ಸೂಪರಾಗಿ ಮಾಡಿಕೊಟ್ರು. ಒಂದು ಚೂರು ನನ್ನ ಬೇಬಿ ಸ್ವಲ್ಪ ತಲೆ ತಿಂದಳು, ಅವ್ರದ್ದು ಹಿಂಗೆ ಬೇಕು ಹಂಗೆ ಬೇಕು ಅಂತ. ಅವ್ರು ಒಂದು ಚೂರು ಬೇಜಾರು ಮಾಡ್ಕೊಳ್ಳೋದೆ ಸಖತ್ತಾಗಿ ಮಾಡಿಕೊಟ್ರು. ಹಾಗೆ ಅಣ್ಣ, ಇಲ್ಲಿ ನಿಮ್ಮದು MG ರೋಡ್ ಆಗಿರೋದು ನಿಮ್ದು ಎಲ್ಲ ಕಡೆನೂ ಅಂದರೆ ಅವಾಗವಾಗ ಆಫರ್ಸ್ಗಳನ್ನ ಬಿಡ್ತಾನೆ ಇರ್ತೀರ ಸಲೂನ್ಸ್ಗಳಲ್ಲಿ? ಇಯರ್ಲಿ ಒನ್ ಟೈಮ್ ಅಂತೂ ಪಕ್ಕ ಬಿಡ್ತೀವಿ, ವರ್ಷದಲ್ಲಿ ಒಂದ್ಸಲ. ಓಕೆ, ನೋಡೋಣ. ಆ್ಯಕ್ಚುಲಿ ಈ ವಿಡಿಯೋ ಮುಖಾಂತರ ನಮ್ಮ ಹಾಸನದಲ್ಲಿರೋ ಜನರುಗಳಿಗೆ, ಅಥವಾ ಯಾವ್ಯಾವ ಊರಿಗೆ ಆಲ್ ಓವರ್, ಓಕೆ, ಇವರ ಸ್ಟೋರ್ ಎಲ್ಲೆಲ್ಲಿ ಇದೆ, ಈಗ ಒಂದು ಆಫರ್ ಹೇಳ್ತಾರೆ. ಇವಾಗ ನನ್ನ ಹತ್ರ ಹೇಳಿದ್ರೆ ಸಖತ್ ಇಷ್ಟ ಆಯಿತು, ನನಗೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿಸ್ತಾ ಇದ್ದೀನಿ. ಅಣ್ಣ, ಏನು ಆಫರ್ ಹೇಳಿ ಅಣ್ಣ? ಆಫರ್ ಅಂದರೆ ಮೀನ್ಸ್ ಇವಾಗ ಮಾನ್ಸೂನ್ ಆಫರ್ ಅಂತ. ಓಕೆ, ಮಾನ್ಸೂನ್ ಆಫರು 99 rupeesಗೆ ಹೇರ್ ಕಟ್ಟು, ಮೆನ್ ಆ್ಯಂಡ್ ವುಮೆನ್ ಬೋತ್, 1 month ಕಂಪ್ಲೀಟ್. 99 rupeesಗೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಮೆನ್ ಆ್ಯಂಡ್ ವುಮೆನ್ ಯಾರು ಹೇರ್ ಕಟ್ ಮಾಡಿಸಿದ್ರು 99 rupees. 99 rupees ಸೂಪರ್ ಇದು. ಓಕೆ, ಆಮೇಲೆ ಅದಾದಮೇಲೆ ಬೇರೆ ಸರ್ವಿಸ್ಗೆ 30% ಆಫ್ ಇದೆ. 500 above ಸರ್ವಿಸು 30%. ಈಗ ಸ್ಮೂತ್ನಿಂಗ್, ಕೆರಾಟಿನ್, ಬೋಟ್ಯಾಕ್ಸ್, ಓಕೆ, ಯಾವುದೇ ಸರ್ವಿಸ್ ತಗೊಂಡ್ರು 30% ಆಫರ್, ಅಂದರೆ 500 rupees ಅಬವ್ ಆಗಿರಬೇಕು. ಓಕೆ, 500 ರೂಪಾಯಿ ಮೇಲೆ ಏನಾದ್ರು ನೀವೇನಾದ್ರು ಸರ್ವಿಸ್ನ ತಗೊಂಡ್ರೆ ನಿಮಗೆ ಅದ್ರ ಮೇಲೆ ಏನೇ ಇದಾದರೂ 30% rupees ಆಫ್ ಆಗುತ್ತೆ. ಅದ್ರ ಜೊತೆ ಇನ್ನೂ ಇದೆಯಾ? ಓ, ಇನ್ನೂ ಏನೇನು ಹೇಳಿ ಅಣ್ಣ? ಜೊತೆ 500 rupees 1000 ಮತ್ತು 500 ಕ್ಯಾಶ್ ಬ್ಯಾಕ್ ವೋಚರ್ ಬರುತ್ತೆ. ಓಕೆ, ಸರ್ವಿಸ್ ಮಾಡ್ಕೊಂಡವ್ರಿಗೆ ಎಷ್ಟು ರೂಪಾಯಿ ಮೇಲೆ? 1500 above ಮಾಡಿದವ್ರಿಗೆ. ಓಕೆ, 1500 rupees ಅಬೋ ಏನಾದರೂ ಸರ್ವಿಸ್ ಏನಾದರೂ ತಗೊಂಡ್ರೆ ಮೀನ್ಸ್ MRP ವ್ಯಾಲ್ಯೂಗಿಂತ ಮೀನ್ಸ್ ಆಫ್ಟರ್ ಡಿಸ್ಕೌಂಟ್ 1500 above ಆದರೆ 500 rupees ವೋಚರ್ ಬರುತ್ತೆ. ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇದ್ದೀನಿ ನೋಡಿ, 30% ಏನು ಡಿಸ್ಕೌಂಟ್ ಅಂತ ಹೇಳಿದಾರಲ್ಲ, ಆಫ್ಟರ್ ಡಿಸ್ಕೌಂಟ್ ನಿಮ್ಮ ಅಮೌಂಟ್ ಬಂದು 1500 ರೂಪಾಯಿ ಮೇಲೆ ಏನಾದ್ರು ಆದರೆ 500 rupees ವೋಚರ್. ಅದನ್ನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದಾ ಹೆಂಗೆ? ನೆಕ್ಸ್ಟ್ ಈ ಆಫರ್ ಮುಗಿದ ನೆಕ್ಸ್ಟ್ ಮಂತಿಗೆ. ಓಕೆ, ಈ ಅವರು ಡೇಟ್ ಹೇಳಿರ್ತಾರಲ್ಲ, ಡೇಟ್ ಏನಾದ್ರು ಮೆನ್ಷನ್ ಮಾಡಿರ್ತೀರಾ? ಓಕೆ ಅಣ್ಣ, ಇದು ಇವಾಗ ನೀವು ಹೇಳಿರಲ್ಲ 99 rupees ಮತ್ತು 500 above 30%, ಇದು ಯಾವ ಡೇಟಿಂದ ಯಾವ ಡೇಟ್ ತನಕ ಇರುತ್ತೆ ಈ ಆಫರ್? ಈ ಮಂತ್ 25th ಇಂದ ನೆಕ್ಸ್ಟ್ ಮಂತ್ 31 ವರೆಗೂ ಇರುತ್ತೆ. ಅಂದರೆ ಆಗಸ್ಟ್ 31 ಇದೆಯಾ? 31 ಇದೆಯಾ? ಈ ತಿಂಗಳೇ 31 ಇದೆ ಅಣ್ಣ. ನೆಕ್ಸ್ಟ್ ಮಂತ್ 31 ಇದೆಯಾ? ಓಕೆ, ಆಗಸ್ಟ್ 31 ತನಕ ಈ ಆಫರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನುಗ್ಗುಬಿಡಿ, ಓಕೆನಾ? ಥ್ಯಾಂಕ್ ಯು ಅಣ್ಣ. ಬೇಬೆ ಇಲ್ಲೋಣ, ನನ್ನ ಬೇಬಿ ಏನೋ ಬಂದು ಅದನ್ನ ಮಾಡಿ ಹಿಂಗೆ ಮಾಡಿ ಅಂತ ತಲೆ ತಿಂತಾವಳೆ.
ಏನು ತಲೆ ತಿಂತಿದ್ಯೇ? ಕ್ಯೂಟಿ ಮಲ್ಕೊಂಡವಳೆ. ನನ್ನ ಕ್ಯೂಟಿನ ಮಲಗಿಸಿದ್ದಾರೆ. ನನ್ನ ಬೇಬಿಗೆ ಒಂದು ಸಲ ತೋರಿಸೋಣ ಹೇಗೆ ಕಾಣ್ತಿದೆ ಅಂತ ಕೇಳೋಣ. ನೋಡಿ, ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಪರ್ಫೆಕ್ಟಾಗಿದೆ. ಮೇಕಪ್ ಮಾಡಿದ್ದಾರೆ ಅನ್ನೋದು ಫೀಲ್ ಬರಲ್ಲ. ಇದೆಲ್ಲ ಏನು ಗೊತ್ತಾ, ಜಸ್ಟ್ ಫೋಟೋಗೆ. ನನ್ನ ಬೇಬಿ ಏನು ಹೇಳ್ತಾಳೆ ನೋಡೋಣ. ಬೇಬಿ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣ್ತಿದ್ಯಾ? ನೀನು ಜಾಸ್ತಿ ಮೇಕಪ್ ಇಲ್ಲ, ಟಚ್ ಅಪ್ ಅಲ್ಲ. ಟಚ್ ಅಪ್ ನಂದು ನೋಡಿ. ನಾನು ನನ್ನ ಬೇಬಿ ಡ್ರೆಸ್ ಹಾಕಿಲ್ಲ, ಡ್ರೆಸ್ ಏನು ಬೇಬಿ ವೈಟ್ ಕಾಣ್ತಿದ್ಯಾ? ಇರೋದೇ ವೈಟ್. ಮೇಕಪ್ ತೆಗೆದ್ರೆ ನಾನೇ ವೈಟ್ ಕಾಣೋದು. ಇರೋದಿಲ್ಲ, ನಾನೇ ವೈಟ್ ಇರೋದು. ಬೇಬಿ ನೋಡಿ ಹೆಂಗೆ ಕಾಣ್ತಾಳೆ ಸುಬ್ಬಿ, ದೊಡ್ಡ ಸುಬ್ಬಿ ಹೇಳು. ಓಕೆ, ಸೊ ಇನ್ನು ನಾವು ಬಟ್ಟೆ ಹಾಕೊಂಡಾಗ ಹೇಗೆ ಕಾಣ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನು ಗೊತ್ತಾ, ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಮೇಕಪ್ ಹಾಕೊಂಡು ಆದಮೇಲೆ ನಾವು ಅದ್ರ ಅಟೈರು ಏನು ಬಟ್ಟೆ ಹಾಕೊಂತೀವಲ್ಲ, ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅದರಲ್ಲಿ ಹೇಗೆ ಕಾಣ್ತೀವಿ ಅಂತ ನೋಡ್ಬೇಕಂತ ಅಂದರೆ ಇವಾಗಲ್ಲ, ಈ ವ್ಲಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ವಿತ್ ಕಾಸ್ಟ್ಯೂಮ್ ಸಮೇತ ನಾನು, ಬೇಬಿ ಮತ್ತು ನನ್ನ ಕ್ಯೂಟಿ 3 ಜನರು ವಿತ್ ಅಟೈರ್ ನಾವು ಬರ್ತೀವಿ. ಆ ವ್ಲಾಗ್ನ ನೋಡಿ ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ನಮ್ಮ ಮಾತ್ರ ಮರೆಯೋಕೆ ಹೋಗ್ಬಿಡಿ. ನೋಡಿ, ಸಕ್ಕದಾಗಿ ಮೇಕಪ್ ಮಾಡ್ಕೊಡ್ತಾರೆ. ಏನು ಗೊತ್ತಾ, ನಾವು ಪ್ರತಿ ಸಲ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ಬೆಂಗಳೂರಿಂದೆಲ್ಲ ಕರ್ಸೋದು, ಬೇರೆಯವರಿಂದ ಕರ್ಸೋದು ಮಾಡ್ತೀವಿ. ಆ್ಯಕ್ಚುಲಿ ಈ ಸಲ ಹಾಸನದಲ್ಲೇ ನಾವು ಮಾಡೋಣ ಅಂತ. ಏನಕ್ಕೆ ಅಂತಂದರೆ ನಮಗೆ ಗೊತ್ತಿರೋರು ಇವರು, ನಮ್ಮ ಹಾಸನದವ್ರು ಮೇಯ್ನಾಗಿ ಆ ಊರಲ್ಲಿ ಫಂಕ್ಷನ್ಸ್ಗಳು ನಡೆದಾಗ ಆ ಊರವ್ರಿಗೇ ಹೇಳಿ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ಸೊ ನನ್ನ ಬೇಬಿನೂ ಅದೇ ಹೇಳೋದು. ಸೊ ನಮ್ಮ ಹಾಸನದಲ್ಲಿ ಪ್ರೋಗ್ರಾಮ್ ನಡೆದಿದೆ. ಸೊ ಮೊದಲಿಂದನೂ ಇವಾಗೆಲ್ಲ 13 ವರ್ಷದಿಂದ ನನಗೆ ಇವರು ಪರಿಚಯ. ನನಗೆ ಸಕ್ಕದಾಗಿ ಮಾಡಿಕೊಡ್ತಾರೆ. ಅದು ಎಷ್ಟೋ ಮದುವೆಗಳಿಗೆ ಬ್ರೈಡಲ್ ಮೇಕಪ್ಸ್ ಆಗಿರ್ಬೋದು, ಎಂಗೇಜ್ಮೆಂಟು, ಬೀಗ್ರೂಟ್ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ನಾಮಕರಣ ಆಗಿರೋದು, ಮನೆ ಓಪನಿಂಗ್ ಆಗಿರ್ಬೋದು. ಸೊ ಪ್ರತಿ ಒಂದಕ್ಕೂ ಇವರು ಮೇಕಪ್ಸ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಇವ್ರದ್ದು ಸಲೂನ್ ಇದೆ. ಸಲೂನು ಸಕ್ಕದಾಗಿದೆ, ಒಳ್ಳೊಳ್ಳೆ ಸ್ಟಾಫ್ಸ್ಗಳನ್ನ ಇಟ್ಟಿದ್ದಾರೆ. ಹೇಳ್ದಂಗೆ ಇವ್ರು ಆವಾಗಲೇ ಹೇಳಿದ್ರಲ್ಲ ಅಡ್ರೆಸ್ಸು, ನನಗೆ ಗೊತ್ತು. ನನಗೆ ಜಾಸ್ತಿ ಹೋಗೋದು ನಾನು ಇಲ್ಲಿ MG ರೋಡ್ ಕ್ಯೂಟ್ ಆ್ಯಂಕಲ್ಲಿ ಸಲೂನ್ಗೆ ಸಕ್ಕದಾಗಿ ಮಾಡಿಕೊಡ್ತಾರೆ. ಮೇಯ್ನಾಗಿ ಜಾಸ್ತಿ ಲೇಡೀಸ್ ಅಂತ ತುಂಬ ಹೋಗಿರ್ತಾರೆ. ಮತ್ತು ಲೇಡೀಸ್ಗಳ ಫೇಶಿಯಲ್ಲು, ಹೇರ್ ಸ್ಟ್ರೈಟ್ಲಿಂಗ್ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಓಕೆನಾ? ಸೊ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಹೆಸರು ಹೇಳಿ, ರೀಸನಬಲ್ ಪ್ರೈಸ್ ಮಾಡಿಕೊಡ್ತಾರೆ. ಓಕೆನಾ? ಹಾಗೆ ಟಾಟಾ, ಬೈ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮನೆಗೆ ಹೋಗ್ಬಿಡಿ. ಓಕೆನಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬೈ ಬಾಯ್. ಬಾಯ್ ಹೀರೋಸ್, ಬಾಯ್.